ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ. ರಾಜಸ್ವ ಕೊರತೆ ಎದುರಾಗುತ್ತಾ ಇದೆ. ಸುಮಾರು 27,000 ಕೋಟಿ ರಾಜಸ್ವ ಕೊರತೆ ಎದುರಾಗಿದೆ ಅಂತ ರಾಜ್ಯ ಹಣಕಾಸು ಇಲಾಖೆಯ ಮಧ್ಯವಾರ್ಷಿಕ ಯೋಜನೆಯ ವರದಿಯ ರಿಪೋರ್ಟನ್ನು ನಿನ್ನೆ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಈಗ ಅದಕ್ಕೆ ಪೂರಕವಾಗಿರುವಂತಹ ಸಾಕ್ಷಿಯೂ ಕೂಡ ಸಿಕ್ಕಿದ್ದು, ಸರ್ಕಾರ ತನ್ನ ಬೊಕ್ಕಸವನ್ನು ತುಂಬಿಕೊಳ್ಳೋದಕ್ಕೆ ಈ ರೀತಿಯಾಗಿರುವಂತಹ ಕೆಲಸವನ್ನು ಮಾಡ್ತಾ ಇದೆಯಾ. ಸಿದ್ದರಾಮಯ್ಯನವರು ನೋಡಿದ್ರೆ ನಮ್ಮ ಸರ್ಕಾರದಲ್ಲಿ ಹಣ ಇದೆ, ಯಾವುದೇ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿಲ್ಲ ಅಂತ ಹೇಳ್ತಾ ಇದ್ರೆ, ಅಧಿಕಾರಿಗಳು ಮಾತ್ರ ಈ ರೀತಿಯಾಗಿರುವಂತಹ ವರ್ತನೆಯನ್ನು ತೋರ್ತಾ ಇದ್ದಾರೆ. ಜೊತೆಗೆ ಸರ್ಕಾರದಲ್ಲಿ ಹಣವೇ ಇಲ್ಲ ಅನ್ನೋದಕ್ಕೆ ಒಂದು ಮಹತ್ವದ ದಾಖಲೆ ಕೂಡ ಸಿಕ್ಕಿದೆ. ಗೆಳೆಯರೆ, ಅದರ ಜೊತೆಗೆ ಈಗ ಸಿದ್ಧಗಂಗಾ ಮಠಕ್ಕೆ 70 ಲಕ್ಷ ಹಣವನ್ನು ಕಟ್ಟಿ ಅಂತ ಸರ್ಕಾರ ಸಿದ್ಧಗಂಗಾ ಮಠಕ್ಕೆ ಸೂಚನೆ ನೀಡಿರೋದು ಈಗ ಬಹಿರಂಗ ಆಗಿದೆ. ಹಾಗಾದರೆ ಏನಿದು ಸಿದ್ಧಗಂಗಾ ಮಠ ಸರ್ಕಾರಕ್ಕೆ 70 ಲಕ್ಷ ಹಣವನ್ನು ಯಾಕೆ ಕಟ್ಟಬೇಕು? ಸರ್ಕಾರ ಕೈಗೊಂಡಂತಹ ಆ ಒಂದು ಯೋಜನೆಗೆ, ಸರ್ಕಾರಿ ಯೋಜನೆಗೆ ಸಿದ್ಧಗಂಗಾ ಮಠ 70 ಲಕ್ಷ ಹಣವನ್ನು ಕಟ್ಟಬೇಕಾ? ಸಿದ್ದರಾಮಯ್ಯನವರು ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಹೇಳ್ತೀನಿ. ಗೆಳೆಯರೆ, ನಿನ್ನೆ ವಿಡಿಯೋದಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಆರ್ಥಿಕವಾಗಿ ತೊಂದರೆಯಲ್ಲಿದೆ ಅನ್ನೋದನ್ನು ನಿಮಗೆ ವಿವರವಾಗಿ ಹೇಳಿದ್ದೆ. ಗ್ಯಾರಂಟಿ ಯೋಜನೆಯಿಂದಾಗಿ ರಾಜ್ಯ ಸರ್ಕಾರ ಇವತ್ತು ದಿವಾಳಿಯತ್ತ ಕರ್ನಾಟಕವನ್ನು ಕರೆದುಕೊಂಡು ಹೋಗ್ತಾ ಇದೆ ಅನ್ನೋದರ ಕಂಪ್ಲೀಟ್ ವಿವರವನ್ನು ಆ ವಿಡಿಯೋದಲ್ಲಿ ಕೊಟ್ಟಿದ್ದೆ. ಆ ವಿಡಿಯೋನ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ನೀವು ಹೋಗಿ ಆ ವಿಡಿಯೋನ ನೋಡ್ಬೋದು. ಗೆಳೆಯರೆ, ಗ್ಯಾರಂಟಿಗಳ ಕಾರಣದಿಂದಾಗಿ ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ಕುಂಠಿತ ಆಗುತ್ತಾ ಇದೆ ಅಂತ ಸ್ವತಃ ಕಾಂಗ್ರೆಸ್ ಸರ್ಕಾರದ ಶಾಸಕರುಗಳೇ ಆರೋಪವನ್ನು ಮಾಡ್ತಾ ಇದ್ದಾರೆ. ನಮಗೆ ಅನುದಾನ ಬಂದಿಲ್ಲ, ನಮ್ಮ ಅನುದಾನವನ್ನಾದರೂ ನಮಗೆ ಕೊಟ್ಟು ಬಿಡಿ, ಬಂದು 1.5 ವರ್ಷ ಆಯಿತು, 1 ರೂಪಾಯಿ ಅನುದಾನ ಬಂದಿಲ್ಲ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಆಗ್ತಾ ಇಲ್ಲ ಅಂತ ಸರ್ಕಾರದ ಮೇಲೆ ಅವರದ್ದೇ ಶಾಸಕರು ಮುಗಿ ಬೀಳ್ತಾ ಇರುವಂತಹ ಹೊತ್ತಲ್ಲೇ ಈಗ ಸ್ಫೋಟಕ ದಾಖಲೆಯೊಂದು ಹೊರಗಡೆ ಬಂದಿದೆ. ಏನದು ದಾಖಲೆ ಅಂತ ಹೇಳಿಬಿಡ್ತೀನಿ. ಗೆಳೆಯರೆ, ಸಿದ್ಧಗಂಗಾ ಮಠಕ್ಕೆ ಒಂದು ಪ್ರಾಯೋಗಿಕವಾಗಿ ಸರ್ಕಾರದ ನೀರಾವರಿ ಯೋಜನೆ ಆಗಿರುತ್ತೆ. ಏನು ಆ ನೀರಾವರಿ ಯೋಜನೆ ಅಂದರೆ, ಹೊನ್ನೇನಹಳ್ಳಿಯ ಕೆರೆಯಿಂದ ದೇವರಾಯಪಟ್ಟಣದ ಕೆರೆ ಏನಿದೆಯಲ್ಲ, ಅಲ್ಲಿಗೆ ಒಂದು ಪ್ರಾಯೋಗಿಕವಾಗಿ KIADBಯ ಒಂದು ಅನುದಾನದ ಅಡಿಯಲ್ಲಿ ಅಥವಾ KIADB ಇಲಾಖೆ ಏನಿದೆಯಲ್ಲ, ಅಲ್ಲಿಂದ ನೀರನ್ನು ತಂದು ತುಂಬಿಸಿರ್ತಾರೆ. ಯಾಕೆ ಅಂದರೆ ಸಿದ್ಧಗಂಗಾ ಮಠವೂ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಕುಡಿಯುವ ನೀರಿನ ಪೂರೈಕೆಗಾಗಿ. ಸೊ ಆ ಒಂದು ಹೊನ್ನೇನಹಳ್ಳಿ ಕೆರೆಯಿಂದ ಈ ಕೆರೆಗೆ ನೀರು ತುಂಬಿಸಲಾಗಿರುತ್ತೆ. ಆ ನೀರು ತುಂಬಿಸುವ ಏನಿದೆಯಲ್ಲ, ಆ ಕೆಲಸ ಏನಿದೆಯಲ್ಲ, ಆ ಒಂದು ಕಾಮಗಾರಿ, ಆ ಕಾಮಗಾರಿಯ ವಿದ್ಯುತ್ ಬಿಲ್ ಸುಮಾರು 70 ಲಕ್ಷ ರೂಪಾಯಿ ಆಗಿರುತ್ತೆ. ಆ 70 ಲಕ್ಷ ಹಣವನ್ನು ಯಾರು ಕಟ್ಟಬೇಕು ಗೆಳೆಯರೆ? ಇದು ಸರ್ಕಾರದ ಒಂದು ನೀರಾವರಿ ಯೋಜನೆ. ಕೇವಲ ಸಿದ್ಧಗಂಗಾ ಮಠಕ್ಕೆ ಮಾತ್ರ ಇವರು ನೀರನ್ನು ಕೊಡ್ತಾ ಇಲ್ಲ, ಸುತ್ತಮುತ್ತ ಇರುವಂತಹ ಹಳ್ಳಿಗಳಿಗೆ ನೀರನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಮಾದನಾಯಕನ ಹಳ್ಳಿ ಬರುತ್ತೆ, ಇನ್ನು ಕೆಲವು ಸಣ್ಣ ಪುಟ್ಟ ಹಳ್ಳಿಗಳು ಬರುತ್ತೆ. ಆ ಹಳ್ಳಿಗೆ ಕುಡಿಯುವ ನೀರನ್ನು ಪೂರೈಕೆ ಮಾಡಲಾಗತ್ತೆ. ಆ ನೀರಾವರಿ ಯೋಜನೆ ಸರ್ಕಾರ ಮಾಡಿತ್ತು. ಪ್ರಾಯೋಗಿಕವಾಗಿ ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಯನ್ನು ತುಂಬಿಸಲಾಗಿತ್ತು. ಅದರ ವಿದ್ಯುತ್ ಬಿಲ್ ಸುಮಾರು 70 ಲಕ್ಷ ಆಗಿರುತ್ತೆ. ಆ ಹಣವನ್ನು ಸರ್ಕಾರವೇ ಕಟ್ಟಬೇಕು. ಯಾಕೆ ಅಂದರೆ ಅದು ಸರ್ಕಾರದ ನೀರಾವರಿ ಯೋಜನೆ. ಆದರೆ ಸರ್ಕಾರದ ಬಳಿ ದುಡ್ಡಿಲ್ಲ ಅನ್ನೋದು ಈ ಒಂದು ಪತ್ರದಲ್ಲಿ ಗೊತ್ತಾಗುತ್ತೆ. KIADB ಸಿದ್ಧಗಂಗಾ ಮಠಕ್ಕೆ ಒಂದು ಪತ್ರವನ್ನು ಬರೆಯುತ್ತೆ. ಆ ಪತ್ರದಲ್ಲಿ ಸುಮಾರು 70 ಲಕ್ಷ ಚಿಲ್ಲರೆ ಹಣ ಆಗಿದೆ. ಆ ಹಣವನ್ನು ಸಿದ್ಧಗಂಗಾ ಮಠವೇ ಕಟ್ಟಬೇಕು ಅಂತ ಪತ್ರದಲ್ಲಿ ತಿಳಿಸಲಾಗಿದೆ. ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಏನು ಅಂದರೆ, ನಮ್ಮ ಬಳಿ ಅಂದರೆ ನಮ್ಮ ಇಲಾಖೆಯಲ್ಲಿ 70 ಲಕ್ಷವನ್ನು ಕಟ್ಟುವಷ್ಟು ನಾವು ಆರ್ಥಿಕವಾಗಿ ಸದೃಢರಾಗಿಲ್ಲ, ನಮ್ಮ ಇಲಾಖೆಯಲ್ಲಿ ಹಣ ಇಲ್ಲ, ಹಾಗಾಗಿ ಸಿದ್ಧಗಂಗಾ ಮಠ ಆ ಹಣವನ್ನು ಕಟ್ಟಬೇಕು ಅಂತ ಬರೆದಿದ್ದಾರೆ. ಗೆಳೆಯರೆ, ಸಿದ್ಧಗಂಗಾ ಮಠ ಯಾಕೆ ಹಣವನ್ನು ಕಟ್ಟಬೇಕು ಕೇಳ್ತಾ ಇರುವಂತಹ ಒಂದು ಪ್ರಶ್ನೆ ಇದು. ಸಿದ್ಧಗಂಗಾ ಮಠ ಅಲ್ಲಿ ನೀರನ್ನು ಬಳಸ್ಕೊಂಡಿದ್ರೆ, ಎಷ್ಟು ನೀರು ಬಳಸ್ಕೊಂಡಿರ್ತಾರಲ್ಲ, ಆ ನೀರು ಬಳಸ್ಕೊಂಡಿದ್ದಕ್ಕೆ ಹಣವನ್ನು ಕಟ್ಟಬೇಕು. ಅದನ್ನು ಸಿದ್ಧಗಂಗಾ ಮಠ ಕಟ್ಟತ್ತೆ. ಆದರೆ ಆ ನೀರು ಕೊಡೋದಕ್ಕೆ ಇವರೇನು ಕಾಮಗಾರಿ ಮಾಡ್ಕೊಂಡಿದ್ದಾರಲ್ಲ, ಅದರ ಕರೆಂಟ್ ಬಿಲ್ಲನ್ನು ಮಠ ಯಾಕೆ ಕಟ್ಟಬೇಕು? ಗೆಳೆಯರೆ, ಸರ್ಕಾರದ ಬಳಿ ಹಣ ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇರೆ ಯಾವುದೂ ಬೇಡ. ಸರ್ಕಾರದ ಬಳಿ ಹಣ ಇಲ್ಲ, ಹೇಗಾದರೂ ಮಾಡಿ ಏನನ್ನಾದರೂ ಮಾಡಿ ಸರ್ಕಾರದ ಒಂದು ಬೊಕ್ಕಸವನ್ನು ತುಂಬಿಸಿಕೊಳ್ಳೋದಕ್ಕೆ ಈಗ ಸಿದ್ದರಾಮಯ್ಯ ಸರ್ಕಾರ
ಸರ್ಕಾರ ನಿರ್ಧರಿಸಿದಂತ ಕಾಣುತ್ತೆ. ಆ ಒಂದು ಕಾರಣಕ್ಕಾಗಿಯೇ ಈ ರೀತಿಯಾಗಿ ಮಠ ಮಾನ್ಯಗಳಿಗೆ ಹೋಗಿ ಇಷ್ಟು ಹಣ ಆಗಿದೆ, ಇಷ್ಟು ಕಟ್ಟಿ ಅಥವಾ ಮಠದ ಟ್ಯಾಕ್ಸ್ ಅಷ್ಟಾಗಿದೆ ಅಥವಾ ಇನ್ನೊಂದು ದೇವಸ್ಥಾನದ ಇನ್ನೇನೋ ಆಗಿದೆ ಅಂತ ಮಾಡೋದಕ್ಕೆ ನಿಂತ್ಕೊಂಡಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕೆಂದರೆ ಕ್ಲಿಯರ್ ಆಗಿರುವಂತಹ ಮೆನ್ಷನ್ ಇಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ. ಪತ್ರವನ್ನು ನೀವು ನೋಡ್ತಾ ಹೋಗಿ ನಿಮ್ಗೆ ಗೊತ್ತಾಗಿದೆ. ಆಗಲೇ ತೋರಿಸಿದ್ದೆ, ಇನ್ನೊಂದು ಸರಿನೂ ಈಗ ಆ ಪತ್ರವನ್ನು ತೋರಿಸ್ತೀನಿ. ಅದರಲ್ಲಿ KIADB ಅಧಿಕಾರಿಗಳು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ನಮ್ಮ ಇಲಾಖೆಯಲ್ಲಿ ಹಣ ಇಲ್ಲ ಅಂತ. ಇದಕ್ಕಿಂತ ಇನ್ನೇನು ಬೇಕು? ಸರ್ಕಾರ ದಿವಾಳಿಯತ್ತ ಕರ್ನಾಟಕವನ್ನು ಕರೆದುಕೊಂಡು ಹೋಗ್ತಾ ಇದೆ ಅನ್ನೋದಕ್ಕೆ ಸಾಕು. ಒಂದಷ್ಟು ಗ್ಯಾರಂಟಿಗಳನ್ನು ನಿಲ್ಲಿಸಿಬಿಡಿ. ಸ್ವತಃ ಸರ್ಕಾರದ ಸಚಿವರೇ ಕೇಳ್ತಾ ಇದ್ದಾರೆ, ಗ್ಯಾರಂಟಿಗಳನ್ನು ನಿಲ್ಲಿಸಿ ಅಥವಾ ಗ್ಯಾರಂಟಿಗಳಿಗೆ ಏನಾದರೂ ಒಂದು ಮಾಡಿ. ಅದನ್ನು ಬಿಟ್ಟು ಈ ರೀತಿಯಾಗಿ ಮಠಮಾನ್ಯಗಳಿಗೆ ಹೋಗಿ ನೀವು ಹಣ ಕೇಳೋದು ಅಥವಾ SC/ST ಮಂಡಳಿಗಳಲ್ಲಿ ಇಟ್ಟಂತಹ ಹಣ, ವಿದ್ಯಾರ್ಥಿ ವೇತನಗಳ ಹಣ, ಅದೆಲ್ಲವನ್ನು ತೆಗೆದುಕೊಂಡು ಬಂದು ನೀವು ಗ್ಯಾರಂಟಿಗಳಿಗೆ ಹಾಕೋದು, ಹೀಗೆ ಮಾಡಿದ್ರೆ ರಾಜ್ಯ ಎಲ್ಲಿ ಉಳಿಯುತ್ತೆ? ಇನ್ನೂ 3 ವರ್ಷದಲ್ಲಿ ಇವರು ಏನನ್ನು ಮಾಡೋಕ್ಕೆ ಹೊರಟಿದ್ದಾರೋ ಗೊತ್ತಿಲ್ಲ ಗೆಳೆಯರೆ. ಅದಂತೂ ಖಂಡಿತವಾಗಿಯೂ ನಿಜ. ಬಂದಂತಹ 1.5 ವರ್ಷದಲ್ಲಿಯೇ ಈ ರೀತಿಯಾಗಿರುವಂತಹ ಅಧ್ವಾನಗಳು ಸೃಷ್ಟಿ ಆಗುತ್ತಾ ಇದ್ದಾವೆ ಅಂದರೆ ಇನ್ನೂ 3.5 ವರ್ಷಗಳಲ್ಲಿ ಇನ್ನೇನೇನಾಗುತ್ತೋ ಅನ್ನೋ ದೇವರಾಣೆಗೂ ಕೂಡ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನ ಅನ್ನೋದಕ್ಕಿಂತ ಇನ್ನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? 1.5 ವರ್ಷದಲ್ಲಿ ಸರ್ಕಾರದ ಬಳಿ ಇದ್ದಂತಹ ಬರೋ ಹಣ ಎಲ್ಲವನ್ನೂ ಗ್ಯಾರಂಟಿ ಕೊಟ್ಟಾಯಿತು. ಇನ್ನು ಬೇರೆ ರಾಜ್ಯಗಳಿಂದ ಸಾಲ ತರಬೇಕು, ಅದೊಂದಿದೆ, ಅದು ಕೂಡ ಆಗಿದೆ. ಆನಂತರ ಈಗ ಇದು ಗೃಹ ಜ್ಯೋತಿ ಯೋಜನೆಯ ಉಚಿತ ವಿದ್ಯುತ್ ಇದೆಯಲ್ಲ, ಅದಕ್ಕೂ ಕೂಡ ಸರ್ಕಾರ ಹಣವನ್ನು ಪಾವತಿಸಬೇಕು. ಯಾವುದು ಪ್ರೈವೇಟ್ ಕಂಪನಿಗಳ ಜೊತೆ ಒಂದಷ್ಟು ಒಪ್ಪಂದ ಆಗಿದೆ. ಇಷ್ಟು ಮೆಗಾವ್ಯಾಟ್ ವಿದ್ಯುತ್ತನ್ನು ಖರೀದಿ ಮಾಡ್ತೀವಿ, ಅದೆಲ್ಲ ಒಪ್ಪಂದ ಆಗಿದೆ. ಈಗ ಅದಕ್ಕೂ ಕೂಡ ಹಣವನ್ನು ಕಟ್ಟಬೇಕು. ಅದಕ್ಕೂ ಕೂಡ ಕಟ್ಟೋಕೆ ಹಣ ಇವ್ರ ಹತ್ರ ಇಲ್ಲ. ಇನ್ನು ಯಾರು ಹಾಲು ಪೂರೈಕೆದಾರರಿಗೆ 700 ಕೋಟಿ ರೂಪಾಯಿ ಕೊಡಬೇಕು, ಅದಕ್ಕೂ ಕೂಡ ಹಣ ಇಲ್ಲ. ಇನ್ನು ಏನು ಮಾಡೋಕ್ಕಾಗತ್ತೆ ಇವರು? ಇನ್ನು ಅಭಿವೃದ್ಧಿ ಆಗಂದ್ರೆ ಅದು ಎಲ್ಲಿ ಅಭಿವೃದ್ಧಿ ಆಗುತ್ತೆ? ಈಗ ಹೇಳ್ತಾ ಇರೋದು ಸಿದ್ದರಾಮಯ್ಯ ಅವರು, ಇಲ್ಲ ನಮ್ಮ ಸರ್ಕಾರದಲ್ಲಿ ಹಣ ಎಲ್ಲವೂ ಇದೆ, ನಾವು ಆರಾಮಾಗಿ ನಾವು ಹಣವನ್ನು ತೆಗೆದಿಟ್ಟಿದ್ದೇವೆ, ನಾವು ಬಜೆಟನ್ನು ಮಂಡನೆ ಮಾಡ್ತೀವಿ, ಬಜೆಟ್ನಲ್ಲಿ ಹೇಗಿದ್ದೀವಿ ಎಲ್ಲ ಕೆಲಸವನ್ನು ಮಾಡ್ತೀವಿ ಅಂತ ಇದ್ದಾರೆ. ಎಲ್ಲ ಕೆಲಸವನ್ನು ಮಾಡೋರು ಸಿದ್ಧಗಂಗಾ ಮಠಕ್ಕೆ 70 ಲಕ್ಷ ಕಟ್ಟಿ ಅಂತ ಯಾಕೆ ಹೇಳ್ತಾರೆ ಇವರು? ಗೆಳೆಯರೆ, ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರೋದು ಸಿದ್ಧಗಂಗಾ ಮಠದಲ್ಲಿ ಹಣ ಇಲ್ಲ ಅಂತ. ಅದರ ಜೊತೆಗೆ ಶಾಕಿಂಗ್ ವಿಚಾರ ಏನು ಅಂದರೆ, ಈ ವರ್ಷದಿಂದ ಅಂದರೆ ಈ ಫೈನಾನ್ಷಿಯಲ್ ಇಯರ್ ಏನು ಬರುತ್ತಲ್ಲ, ಏಪ್ರಿಲ್ನಿಂದ ಮುಂದಿನ ಏಪ್ರಿಲ್ನವರೆಗೂ ಎಲ್ಲ ತೆರಿಗೆಗಳು ಡಬಲ್ ಆಗತ್ತೆ. ವಿಚಾರದಲ್ಲಿ ಒಂದು ಭೂ ತೆರಿಗೆ ಆಗಿರ್ಬೋದು ಅಥವಾ ಬೇರೆ ಬೇರೆ ತೆರಿಗೆಗಳಿದ್ದಾವಲ್ಲ, ವಾಣಿಜ್ಯ ತೆರಿಗೆ, ಎಲ್ಲ ತೆರಿಗೆಗಳನ್ನು ಕೂಡ ಡಬಲ್ ಮಾಡೋದಕ್ಕೆ ಈಗ ಸರ್ಕಾರ ನಿರ್ಧಾರ ಮಾಡಿದೆ. ಇಷ್ಟು ದಿನ ಉಚಿತವಾಗಿ ಎಲ್ಲವನ್ನೂ ಕೂಡ ಎಂಜಾಯ್ ಮಾಡಿದ್ರಲ್ಲ, ಅದಕ್ಕೆ ಸಿಕ್ಕಂತಹ ಪ್ರತಿಫಲ ಈಗ ಡಬಲ್ ತೆರಿಗೆ ಹಣವನ್ನು ಕಟ್ಟಲೇಬೇಕಾಗತ್ತೆ. ಕಟ್ಟಿ. ಯಾಕೆಂದರೆ ರಾಜ್ಯ ಸರ್ಕಾರ ಈಗ ಅಂತಹದ್ದೊಂದು ಪ್ಲಾನ್ ಎಲ್ಲವನ್ನೂ ಕೂಡ ನಡೆಸ್ತಾ ಇದೆ. ಒಂದು ತೆರಿಗೆ ಹೆಚ್ಚು ಮಾಡೋದ್ರಿಂದನೇ ರಾಜಸ್ವ ಅಥವಾ ಬೊಕ್ಕಸ ತುಂಬೋದು, ಇಲ್ಲ ಅಂದರೆ ಬೊಕ್ಕಸವೂ ತುಂಬಲ್ಲ, ರಾಜಸ್ವವೂ ತುಂಬಲ್ಲ. ಯಾಕಂದರೆ ಬಂದಂತಹ ಹಣ ಕೈಗೆ ಸಿಗ್ತಾ ಇಲ್ಲ ಇವರಿಗೆ. ಗ್ಯಾರಂಟಿಗಳಿಗೆ ಒಂದು ಯೋಜನೆಗೆ ಹಣ ಬಂದರೆ ಇನ್ನೊಂದು ಯೋಜನೆಯ ಹಣ ಅಂತೂ ಹೋಗ್ತಾ ಇಲ್ಲ. ಸೊ ಇಷ್ಟನ್ನೇ ಇವರು ಮೇಂಟೈನ್ ಮಾಡೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಇನ್ನು ಆ 5 ಗ್ಯಾರಂಟಿಗಳನ್ನು ಇವರು ಅದು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ. ಇನ್ನು KSRTCಗೆ ಸರ್ಕಾರದಿಂದ ಎಷ್ಟು ಹಣ ಹೋಗಬೇಕನ್ನೋದು ಇನ್ನೂ ಕೂಡ KSRTCಗೆ ಅಧಿಕಾರಿಗಳು ಅಥವಾ KSRTCಯ MD ಇನ್ನೂ ಕೂಡ ಬಾಯ್ಬಿಟ್ಟಿಲ್ಲ. ಅದು ಕೂಡ ಸದ್ಯದಲ್ಲಿಯೇ ಹೊರಗಡೆ ಬರುತ್ತೆ. ಸರ್ಕಾರದಿಂದ KSRTCಗೆ ಇಷ್ಟು ಹಣ ಬರಬೇಕು ಅಂತ. ಈ ಮಹಿಳೆಯರಿಗೆಲ್ಲ ಫ್ರೀಯಾಗಿ ಟಿಕೆಟ್ ಕೊಟ್ಟಿದ್ದಾರಲ್ಲ, ಆ ಹಣವನ್ನು ಸರ್ಕಾರ KSRTC ಕೊಡಬೇಕು. ಯಾಕೆಂದರೆ KSRTC ಹೊಸ ಬಸ್ಕನ್ನು ಖರೀದಿ ಮಾಡೋದಿರ್ಬೋದು, ಅಲ್ಲಿರುವಂತಹ ನೌಕರರಿಗೆ ಸಂಬಳವನ್ನು ಕೊಡೋದಿರ್ಬೋದು, ಅದೆಲ್ಲವೂ ಖರ್ಚು KSRTC ಅವರಿಗಿರುತ್ತೆ. ಆ ಹಣವನ್ನು ಸರ್ಕಾರ ಕಟ್ಟಬೇಕು. ಸರ್ಕಾರ ಆ ಹಣವನ್ನು ಕೂಡ ಕಟ್ತಾ ಇಲ್ಲ ಅನ್ನೋದು ಈ ಹಿಂದೆ MD ಒಬ್ಬರು ಜಸ್ಟ್ ಒಂದು ಮಾತನಾಡ್ತಾ ಹೇಳಿದರು. ಅಲ್ಲಿರುವಂತಹ ಎಷ್ಟೋ ಜನ ಕಂಡಕ್ಟರ್ಗಳಿಗೆ, ಡ್ರೈವರ್ಗಳಿಗೆ ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮೆಕ್ಯಾನಿಕ್ಗಳಿಗೆ ಸಂಬಳ ಆಗಿಲ್ಲ ಅನ್ನೋದು ಬಹಿರಂಗವಾಗಿ ಎಲ್ಲರೂ ಕೂಡ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ನಮಗೆ ಸಂಬಳ 2 ತಿಂಗಳಾಯಿತು, 3 ತಿಂಗಳಾಯಿತು ಅಂತ ಹೇಳ್ಕೊಳ್ತಾ ಇದ್ದಾರೆ. ಸೊ ಈಗ KSRTCಗೆ ಎಷ್ಟು ಹಣ ಬ್ಯಾಲೆನ್ಸ್ ಇದೆಯೋ ಗೊತ್ತಿಲ್ಲ ಗೆಳೆಯರೆ. ಒಟ್ಟಾರೆಯಾಗಿ ಗ್ಯಾರಂಟಿಗಳ ಯೋಜನೆಯಿಂದಾಗಿ ರಾಜ್ಯ ಸರ್ಕಾರ ಇವತ್ತು ಈ ಸ್ಥಿತಿಗೆ ಬಂದು ನಿಂತಿದೆ. ಇದು ಗೆಳೆಯರೆ ಸಿದ್ಧಗಂಗಾ ಮಠಕ್ಕೆ 70 ಲಕ್ಷ ಹಣವನ್ನು ಕಟ್ಟಿ ಅಂತ ಸರ್ಕಾರ ತಾಕೀತು ಮಾಡಿರುವ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.